ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲೇ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಬಂಡೆಮಠದ ಹತ್ರ ಇರುವಂತಹ ಒಂದು ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತಿನ ದಿನ ಶಿವರಾತ್ರಿ ಆಗಿರೋದ್ರಿಂದ ನಿಮ್ಗೇನಾದರೂ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಹೋಗಬೇಕು ಅಂದರೆ ಖಂಡಿತ ಹೋಗಿ ಬನ್ನಿ. ಸಂಜೆ ಹೊತ್ತಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ತುಂಬ ಕ್ರೌಡ್ ಇರುತ್ತೆ ಪಕ್ಕ. ಸೊ ಇಲ್ಲಿ ನಾವು ಇಲ್ಲೇ ಬಂಡೆಮಠದ ಹತ್ರ ಇರುವಂತಹ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಿಜವಾಗ್ಲೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಈ ವರ್ಷ ನ್ಯೂ ಇಯರ್ಗೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ವಿ, ಬಟ್ ಆದರೆ ದರ್ಶನ ಆಗಲಿಲ್ಲ. ಬಟ್ ಇವತ್ತು ದರ್ಶನವೂ ಕೂಡ ಆಯಿತು. ಸಾಕಷ್ಟು ಜನ ಬಂದಿದ್ದರು. ನಾವು ಹೋಗಿದ್ದು 11:45 12 ಗಂಟೆ ಆಗಿತ್ತು. ಬಟ್ ಆದರೂ ಕೂಡ ಕ್ರೌಡ್ ಇತ್ತು, ಬಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇತ್ತು. ನೋಡಿ, ಪ್ರತಿ ವರ್ಷ ಒಂದೊಂದು ರೀತಿ ಥೀಮನ್ನು ಇಟ್ಕೊಂಡು ಡಿಸೈನ್ ಮತ್ತು ಡೆಕೋರೇಷನ್ ಮಾಡ್ತಾರೆ. ಈ ಬಾರಿ ಈ ರೀತಿ ಹೂ ಅಲಂಕಾರ, ಈಚೆ ಆನೆಗಳು, ಮಧ್ಯದಲ್ಲೆಲ್ಲ ಕಳಸಗಳಿಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಡಗಡೆ ಫುಲ್ ಕಳಸಗಳಿಟ್ಟಿದ್ದಾರೆ. ಆ ನಂತರ ಈ ಜೋಳ ಬರುತ್ತೆ ನೋಡಿ, ಮೆಕ್ಕೆಜೋಳ. ಆ ಜೋಳನ ಸ್ವೀಟ್ ಕಾರ್ನ್ ಅಂತೀವಲ್ಲ, ಅದನ್ನು ತೊಗೊಂಡು ಬಂದಿದ್ದಾರೆ. ಮತ್ತು ಮೆಕ್ಕೆಜೋಳ ತಂದಿಟ್ಟಿದ್ದಾರೆ. ನಾನು, ಸುನಿಮಾ, ದೀಕ್ಷಾ ಮತ್ತು ಸಚ್ಚು 4 ಜನನೂ ಸೇರಿ ಹೋಗಿದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನ ಅಂದರೆ ಯೂಶ್ವಲಿ ಹಬ್ಬ ಬಂತು ಅಂದರೆ ಟೆಂಪಲ್ ರನ್ ಇದ್ದೇ ಇರುತ್ತಲ್ವ. ಸೊ ನೋಡಿ, ನನ್ನ ಮಗಳು ರೆಡಿಯಾಗಿರೋದು ನೋಡಿ, ನಮ್ಮ ಕುಲಪುತ್ರ ಹೀರೋ. ಅವನಂತೂ ಎಲ್ಲೋದ್ರೂ ಹಸುಗಳನ್ನ ಮಾತಾಡಿಸದೆ ಮುಟ್ಟದೆ ಬರೋದಿಲ್ಲ. ನಾ ಹೇಳ್ದಾಗೆ ಮೆಕ್ಕೆಜೋಳ ಮತ್ತು ಕಿತ್ತಳೆ ಹಣ್ಣು ಮೇನ್ ಥೀಮ್ ಈ ಬಾರಿ ಅದೇ. ಬಟ್ ಅಲಂಕಾರ ಇದೆಯಲ್ಲ, ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮನಸ್ಸಿಗೆ ತುಂಬ ಇಷ್ಟವಾಗುವಂಥ ಅಲಂಕಾರ ಅಂತಲೇ ಹೇಳ್ಬೋದು. ಕ್ರೌಡು ಅಷ್ಟೇ. ಬಟ್ ನಿಮಗೆ ಸಂಜೆ ಅಂತೂ ಇದ್ದಿದ್ದು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಹೋಗೋದಿದ್ರೆ ಈಗಲೇ ಹೋಗಿ. ಪ್ರಸಾದ ಕೂಡ ಕೊಡ್ತಿದ್ರು ಅಲ್ಲಿ. ಹಾಗೆ ಸ್ನೇಹಿತರೆ, 22ನೇ ತಾರೀಕು ಬ್ಯಾಂಗ್ಳೂರ್ ಜ್ಯುವೆಲ್ರಿ ಶೋ, ದ ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲ್ರಿ ಶೋ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ದ ಬ್ಯಾಂಗ್ಳೂರ್ ಜ್ಯುವೆಲ್ರಿ ಶೋ ನಡೀತಿದೆ HSR ಲೇಔಟ್ ವೈಟ್ ಕನ್ವೆನ್ಷನ್ ಹಾಲಲ್ಲಿ. ಸ್ನೇಹಿತರೆ, ಎಲ್ಲ ಗೋಲ್ಡ್ ಡೈಮಂಡ್ ಜ್ಯುವೆಲ್ರಿ ಒಂದೇ ಮಾಳಿಗೆ, ಒಂದೇ ಸೂರಿನಡೆಗೆ ಬರ್ತಿದ್ದಾರೆ. ಎಲ್ಲ ಬ್ಯಾಂಗ್ಳೂರಲ್ಲಿರುವಂಥ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಅಲ್ಲಿಗೆ ಬರ್ತಿದ್ದಾರೆ. ಅದಲ್ಲದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಯಾರಾದರೂ ರಿಜಿಸ್ಟ್ರೇಷನ್ ಮಾಡಿಸಿ ಒಳಗಡೆ ಹೋದಂತಹ ಒಬ್ಬ ಅದೃಷ್ಟಶಾಲಿಗೆ ಮೊಬೈಲ್ ಫೋನ್ ಗೆಲ್ಲುವಂತಹ ಒಂದು ಸುವರ್ಣಾವಕಾಶ. ನೀವು ನೋಡ್ತಿರೋ ಇಲ್ವೋ, ಅಟ್ಲೀಸ್ಟ್ ಮೊಬೈಲ್ ಫೋನ್ ಗೆಲ್ಲಬಹುದು ಅನ್ನೋ ಚಾನ್ಸ್ಗಾದ್ರೂ ಹೋಗಿ ಬನ್ನಿ, ಆಯಿತಾ? ನಾನು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆಲ್ಲ ಬರಬೇಕು ಅಂತ ಆಸಕ್ತಿ ಇದ್ದರೆ, ನನ್ನನ್ನು ಮೀಟ್ ಮಾಡಬೇಕು ಅಂತಿದ್ರೆ ಅಲ್ಲಿ ಸಿಗ್ತೀನಿ, ಮೀಟ್ ಮಾಡೋಣ. ಸೊ ಮಿಸ್ ಮಾಡದೆ ಹೋಗಿ. ಹಾಗೆ ರಿಜಿಸ್ಟ್ರೇಷನ್ ಮಾಡಿಸ್ರಪ್ಪ. ನಿಮಗೆ ಪ್ರೈಸ್ ಆಗುತ್ತೋ ಇಲ್ವೋ, ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಹೋಗಿ. ಅದೃಷ್ಟ ಇದ್ದರೆ ಯಾರಿಗೆ ಬೇಕಾದರೂ ಬರ್ಬೋದಲ್ವೇ? ಹಾಗೆ ಇದೊಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡಬೇಕು ಗೋಲ್ಡ್ ಮತ್ತು ಡೈಮಂಡ್ ಅಂತ ಅಂದರೆ, ಇದು ಒಳ್ಳೆ ಆಫರು ಮತ್ತು ಒಳ್ಳೆ ಟೈಮು. ಯಾಕಂದರೆ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸು, ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಆನಂತರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೇ ಮೊದಲು ಸಿಗೋದು ನಮಗೆ ಗಣಪತಿಯನ್ನು ಪೂಜೆ ಮಾಡಿಕೊಂಡು ಆನಂತರ ಒಳಗಡೆ ಹೋಗ್ತಾ ಇಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿಕೊಂಡು ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ, ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಸಂತೋಷ ಆಯ್ತು ನನಗಂತೂ ಅದನ್ನು ನೋಡಿ. ಸುನಿಮಾ ಚಿಕ್ಕ ವಯಸ್ಸಲ್ಲಿ ಈ ದೇವಸ್ಥಾನಕ್ಕೆ ಬರ್ತಿದ್ರಂತೆ. ಸುತ್ತಮುತ್ತಲು ಕಾಡುಗಳಂತೆ, ಬರೀ ತೆಂಗಿನ ತೋಟ, ಅದು ಇದು ಹೀಗೆ ಇತ್ತಂತೆ. ಈಗ ನೋಡಿದ್ರೆ ಎಲ್ಲಿ ನೋಡಿದ್ರೂ ಒಂದು ಮರ ಕಾಣಲ್ಲ. ಅಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿದೆ, ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಏರಿಯಾ ಕೂಡ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈ ಬಾರಿ ದೇವಸ್ಥಾನಕ್ಕೆ ನೀವು ಹೋಗಿ ಬನ್ನಿ, ಎಲ್ಲ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ.
ತುಂಬ ಜನ ನನ್ನ ವೀವರ್ಸ್ ಸಿಕ್ಕಿದ್ರು. ಮೇಡಮ್ ಒಂದು ಸೆಲ್ಫಿ ಅಂತ ಹೇಳಿ ಸೆಲ್ಫಿ ಕೂಡ ತೊಗೊಂಡ್ರು. ತುಂಬ ಖುಷಿ ಆಯಿತು ನಿಜವಾಗ್ಲೂ. ಇಲ್ಲಿ ಒಬ್ಬರು ನನ್ನ ವೀವರ್ ಸಿಕ್ಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಪಾಪು. ನಾನು ಅದೇ ಹೇಳ್ದೆ, ಒಂದು ದೃಷ್ಟಿ ತೆಗೆದ್ಬಿಟ್ಟು ಬಂದೆ ಪಾಪುಗೆ, ಯಾಕಂದರೆ ಅಷ್ಟು ಮುದ್ದಾಗಿದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ನನ್ನ ವ್ಲಾಗಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಪಾಪುಗೆ ಹಾಯ್ ಮಾಡು ಅಂತ ಹೇಳಿದ್ರು ಮಾಡ್ತಿರ್ಲಿಲ್ಲ ಅವನು. ಎಸ್, ತುಂಬ ಖುಷಿ ಆಯಿತು ನಿಜವಾಗ್ಲೂ. ತುಂಬ ಸಂತೋಷ ಆಯಿತು ಮಗುನ ನೋಡಿ. ಆ ನಂತರ ಒಳಗಡೆ ಹೋಗೋಣ ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಇನ್ನೊಂದು ಏನು ಗೊತ್ತಾ, ಈ ಒಂದು ದೇವ್ರ ದರ್ಶನ ಜೊತೆಗೆ ಈ ಹೂವಿನ ಅಲಂಕಾರ ಮತ್ತು ಅದ್ರ ಜೊತೆಗೆ ಹಣ್ಣಿನ ಅಲಂಕಾರನ ಮಾಡಿದ್ರಲ್ಲ, ತುಂಬಾ ಫ್ಯಾಂಟಾಸ್ಟಿಕ್ ಆಗಿತ್ತು. ಮತ್ತು ನೀನು ಹೇಳ್ತಿದ್ದೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ನಿಜವಾಗ್ಲೂ ಒಂದು ಮರ ಇದೆ. ಆ ಮರ ಬಂದ್ಬಿಟ್ಟು ತುಂಬ ಹಳೆಯ ಮರ, ಅಂದರೆ ಜಂಬೂ ನೇರಳೆ ಹಣ್ಣಿನ ಮರ. ಇದು ಎಷ್ಟು ವರ್ಷಗಳು ಅಂದರೆ ನಿನ್ನ ಅನ್ಕೊಳ್ಳೋದಕ್ಕಾಗಲ್ಲ. ಹೆಚ್ಚು ಕಡಿಮೆ ಮೋರ್ ದೆನ್ ಒಂದು 200 years ಬ್ಯಾಕ್ ಅಂತ ಅನಿಸುತ್ತೆ. ನೋಡ್ರಿ, ಈಶ್ವರನ ವಿಗ್ರಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಬಂಡೆಮಠ ಸ್ವಾಮಿಗಳು. ಬಹಳ ಕೇರ್ ತಗೊಂಡು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ರು. ಸಾಕಷ್ಟು ಸುತ್ತಮುತ್ತಲು ಇರುವಂತಹ ಜಾಗನ ಸ್ವಲ್ಪ ಮಾರಿಬಿಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ಅಂತ ತುಂಬಾ ಇನ್ವೆಸ್ಟ್ ಮಾಡಿ ಮತ್ತು ತುಂಬ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನ ನಿಜವಾಗ್ಲೂ ಕೂಡ ಬಹಳ ಭಕ್ತಿ ಮತ್ತು ಶ್ರದ್ಧೆಗಳ ಕೇಂದ್ರ ಅಂತಲೇ ಹೇಳ್ಬೋದು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಫೋಟೋದಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಫೋಟೋ ತೆಗಿಯೋದಕ್ಕೂ ಬಿಡ್ತಾ ಇಲ್ಲ. ಸೊ ಇದು ಕೊನೆಗೆ ಹೊರಗಡೆ ಬಂದ್ವಿ. ಒಳಗಡೆ ದೇವಸ್ಥಾನದ ವಿಶೇಷತೆ ಅಂದರೆ ಒಳಗಡೆ ಪ್ರಸಾದ ಮತ್ತು ತೀರ್ಥ ಮತ್ತು ಏನು ಮಂಗಳಾರತಿ ಕೊಡಲಿಲ್ಲ, ಯಾಕೆಂದರೆ ಜನ ಜಾಸ್ತಿ ಇದ್ರಲ್ಲ, ಹಾಗಾಗಿ. ಹೌದು. ಇದು ದೇವಸ್ಥಾನದ ನಾರ್ಮಲ್ ಹೊರಾಂಗಣ ಹೀಗೆ ಇರುತ್ತೆ. ಇದು ಹಳೇ ಒಂದು ದೇವಸ್ಥಾನದ ಒಳಗಿನ ನೋಟ. ಇದೆಲ್ಲ ಹೊರಗಡೆ ಏನು ಈಗ ಎಕ್ಸ್ಟೆಂಡ್ ಮಾಡಿರೋದು ಅನ್ಕೊಂಬ. ಓಕೆ, ನಾನು ಇಲ್ಲಿ ಎಲ್ಲರಿಗೂ ವಿಭೂತಿಯನ್ನು ಇಡ್ತಾ ಇದ್ದೀನಿ. ಪಟ್ಟೆನಾಮ ನಮ್ಮ ತಾತ ಈಗೇನೆ ಹಾಕೊಳ್ತಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾನಲ್ವ ಸ್ವಚ್ಛ. ಬಿಡಪ್ಪ, ನಿಮ್ಮ ಅಲ್ವೇ, ಆಯ್ತು ಬಿಡಪ್ಪ. ಇಲ್ಲೇನು ಇದು ಆಧ್ಯಾತ್ಮಿಕದ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ತುಂಬ ಚೆನ್ನಾಗಿ ವಿವರಣೆ ಕೊಡ್ತಿದ್ರು. ನಾನು ನೋಡಿದೆ, ಆತ್ಮ ಅಂದ್ರೇನು, ಪರಮಾತ್ಮನ ಧ್ಯಾನ ಅಂದ್ರೇನು, ಹಾಗೆ ಕೋಪನ ಹೇಗೆ ಕಂಟ್ರೋಲ್ ಮಾಡೋದು, ನಾನು ಅಂದರೆ ಯಾರು, ಇದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಮಠ ಇರ್ತಲ್ಲ, ಆ ಮಠದವರು ಅಂತ ಅನ್ಸುತ್ತೆ. ಇಲ್ಲ, ಆ್ಯಕ್ಚುಲಿ ಚಂದ್ರಮೌಳಿ ಕ್ಲಿನಿಕ್ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಫ್ರೀ ಮೆಡಿಟೇಷನ್ ಕ್ಲಾಸಸನ್ನು ಆರ್ಗನೈಸ್ ಮಾಡಿದಾರಂತೆ. ನನಗೆ ಇನ್ವೈಟ್ ಮಾಡಿದ್ರು, ಬನ್ನಿ ಮೇಡಮ್ ಅಂತ ಹೇಳಿ. ಸರಿ, ಖಂಡಿತ ಮೇಡಮ್, ಟ್ರೈ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ, ಯಾವಾಗಾದರೂ ನಮ್ಮ ಟೈಮ್ ಇತ್ತು, ಅದೃಷ್ಟ ಇದ್ದರೆ ನಾವು ಹೋಗಿ ಒಂದಿನ ಮೆಡಿಟೇಷನ್ ಕ್ಲಾಸನ್ನು ಕೂಡ ತೆಗೆದುಕೊಂಡು ಬರೋಣ. ಓಕೆ, ಶಿವರಾತ್ರಿಯ ಸ್ಪೆಷಲನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರಲ್ವಾ. ಮತ್ತು ಎಲ್ಲ ಧರ್ಮಗಳು ಕೊನೆಗೆ ಅದೇನೋ ಹೇಳ್ತಾರೆ, ಎಲ್ಲ ನದಿ ಎಲ್ಲೇ ಹುಟ್ಟಿದ್ರೂ ಕೊನೆಗೆ ಸಮುದ್ರ ಸೇರುತ್ತೆ ಅಂತ. ಹಾಗೆ ಯಾವುದೇ ಧರ್ಮದ ಜನ ಆದರೂ ಕೂಡ ಕೊನೆಗೆ ಆತ್ಮ ಅನ್ನೋದು ಒಂದೇ ಅಂತ ಪರಮಾತ್ಮನಲ್ಲಿ ಸೇರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ರು. ಮಾಡಿದ್ರು ತುಂಬ. ನೋಡಿ, ಇಲ್ಲೂ ಅಷ್ಟೇ. ಮತ್ತು ಲಿಂಗನ ದರ್ಶನಗಳನ್ನು ಹೇಳ್ತಾ ಹೋಗ್ತಾರೆ. ಎಲ್ಲೆಲ್ಲಿ ವಿಶ್ವನಾಥ, ಬದ್ರಿನಾಥ, ಕೇದಾರನಾಥ, ಮತ್ತು ಎಲ್ಲೆಲ್ಲಿ ಲಿಂಗಗಳು. ಈವನ್ ಏನು ಮುಸ್ಲಿಮರ ಒಂದು ಕಾಬಾ ಅಂತ ಹೇಳ್ತೀವಿ, ಮುಸ್ಲಿಮರಲ್ಲಿ ಒಂದು ವಿಗ್ರಹ ಇದೆ, ಕಪ್ಪು ವಿಗ್ರಹ ಮೆಕ್ಕಾದಲ್ಲಿ, ಅದಕ್ಕೆ ಕಾಬಾ ಅಂತ ಹೇಳ್ತಾರೆ ಅವರು. ಆ ಕಾಬಾ ಅನ್ನೋದು ಕಪ್ಪು ಶಿವನ ಲಿಂಗ ಅಂತ ಇವರ ಒಂದು ಪ್ರತಿಪಾದನೆ. ಓಕೆ 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 ಓಕೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ, ಅದನ್ನೆಲ್ಲ ನೋಡಿಲ್ಲ. ಇಲ್ಲ, ನಾನು ಅದನ್ನು ನಾವು ಪಾಠ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಈವನ್ ಈ ಇದರಲ್ಲಿ ಯೇಸು ಕ್ರಿಸ್ತಂದು ಮತ್ತು ಮುಸ್ಲಿಮ್ಸ್ದು ಎಲ್ಲದ್ರ ರೂಪಗಳನ್ನು ಅಲ್ಲಿ ನಮ್ಮ ಹಿಂದೂ ಧರ್ಮ ಅಂದರೆ ಹಾಗೇನೆ, ಇಟ್ಸ್ ಎ ವೇ ಆಫ್ ಲೈಫ್. ಇದು ಒಂದು ಧರ್ಮ ಅಲ್ಲ, ಮನುಷ್ಯರು ಹೇಗೆ ಜೀವನ ಮಾಡಿದ್ರೋ ಆ ಒಂದು ರೀತಿ ನೀತಿಗಳೇ ಧರ್ಮ ಆಗಬೇಕು ಅಂತ. ಸೊ ಈಶ್ವರನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದಾರಲ್ವಾ ಅನುಪಮ. ದೀಕ್ಷೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ. ನೋಡಿ, ಇದೆ ನಾನು ಹೇಳ್ತೀನಲ್ಲ, ನೋಡಿ ಇಲ್ಲಿ ಕೆಳಗಡೆ ಕಲ್ಗಳಿದಾವಲ್ಲ, ಅದ್ರ ಮೇಲೆ ಒಂದು ಹಾಗೆ ಕೆತ್ತನೆ ಮಾಡಿದ್ದಾರೆ. ತುಂಬ ಹಳೆಯ ಕೆತ್ತನೆ ಅದು. ಅದು ನನಗೂ ಅಷ್ಟಾಗಿ ಗೊತ್ತಿಲ್ಲ ಅನುಪಮ. ಅಲ್ಲಿ ಬೊಂಬೆಗಳ ಚಿತ್ರಗಳನ್ನು ಬರೆದಿದ್ದಾರೆ. ಇದು ಏನಂತ ಹೇಳಿದ್ರೆ ಅದೇ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗುಡಿ. ತುಂಬ ರೀಸೆಂಟಾಗಿ ಕಟ್ಟಿರೋದು. ಈ ಗಂಟೆ ಹೊಡೆಯೋದಕ್ಕೆ ಸಚ್ಚು ಪ್ರಯತ್ನ ಪಟ್ಟಾನು, ಕರೆಕ್ಟಾಗಿ ಆ ದಾರ ಸಿಗುತ್ತೆ, ಗಂಟೆ ಹೊಡೆಯೋಕ್ಕಾಗಲ್ಲ. ಅಲ್ಲಿ ನನ್ನ ವೀವರ್ಸ್ ಹೇಳ್ತಿದ್ರು, ಮೇಡಮ್ ಎಷ್ಟು ಟಾರ್ಚರ್ ಮಾಡ್ತಾನಲ್ವ ನಿಮ್ಮನ್ನ ಅಂತ. ಅವ್ರು ನೋಡ್ತಾರೆ, ರೆಗ್ಯುಲರ್ ಆಗಿ ನೋಡುವಂಥವ್ರು.
ಇವರೇ ಸ್ವಾಮಿಗಳು. ಇವರೇ ಸ್ವಾಮಿಗಳು. ಓಕೆ. ಮತ್ತೆ ದೇವಸ್ಥಾನದ ಮುಂದೆ ಈ ಒಂದು ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿರೋ ದೊಡ್ಡದು. ಸ್ವಚ್ಛಗೆ ಹಸು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟ ಅಲ್ಲಿ. ಎಲ್ಲಾದ್ರೂ ಇರ್ಲಿ ಹಸು, ಎಲ್ಲಾದ್ರೂ ಇರ್ಲಿ ಎಳ್ಕೊಂಡು ಹೊಟ್ಟೋಗ್ತಾನೆ. ಇದೇ ದೇವಸ್ಥಾನನ ಇವತ್ತು ಸಂಜೆ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು ಹೌದು, ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ಮತ್ತೆ ನೈಟ್ ಎಲ್ಲ ಅಲ್ಲಿ ಭಜನೆ ಇರುತ್ತೆ, ಮತ್ತೆ ನೈಟ್ ಎಲ್ಲ ಎದ್ದಿರ್ತಾರೆ ಜನ ಅಲ್ಲಿ. ನೋಡ್ಬೇಕು ನೈಟ್ ಯಾರಾದ್ರೂ ನೀವು ಹತ್ರದಲ್ಲಿದ್ರೆ ಕೆಂಗೇರಿ ಉಪನಗರ ಹತ್ರ ಇದ್ರೆ ನಿಜವಾಗ್ಲೂ ಹೋಗಿ ಬರಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಪ್ರಸಾದ ಕೂಡ ಕೊಟ್ರು. ನೀವು ಹಂಗೆ ನೋಡಿ ಎಷ್ಟು ತುಂಟ ಅಂದ್ರೆ ಸಚ್ಚು, ಅಲ್ಲಿ ಒಂದು ಜೋಳ ಇದ್ರೆ ಆ ಜೋಳನ ಆನೆ ಕೊಡಿ ಪಾಪ ಆನೆ ಕೊಡಿ ಪಾಪ ಅಂತೇಳಿ ಆನೆ ಕೊಡ್ತಿದ್ದ. ತಗೊಂಡೋಗಿ ಬಾಯಲ್ಲಿರುತ್ತೆ ಅಂತ ಕೇಳ್ದ. ಯಾವ್ದ್ರೊಳಗಡೆ ಇಡಬೇಕು ಅಂತ ಏನ್ ತರ್ಲೆ ಅಂದ್ರೆ ನಿಜವಾಗ್ಲೂ ಪ್ರಾಣಿಗಳ ಮೇಲೆ ಅಷ್ಟು ಇಷ್ಟ ಅವನಿಗೆ. ದೇವಸ್ಥಾನದ ಎಂಟ್ರೆನ್ಸ್ ಹೆಂಗಿದೆ, ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಮತ್ತೆ ಇದು ಚೆನ್ನಾಗಿದೆ ಕಲ್ಯಾಣಿ, ನೀರಿನ ಮ್ಯೂಸಿಯಂ ತರ, ಫೌಂಟೇನ್ ಮ್ಯೂಸಿಕ್, ಎಸ್ ಫೌಂಟೇನ್ ಶೋ ಅಂತಾರೆ. ಹೌದು, ಇವತ್ತು ಸಂಜೆ ಈ ಶೋ ಇರುತ್ತೆ. ಲೈಟ್ ವಿತ್ ಲೈಟ್ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಬೆಳಿಗ್ಗೆ ಇರೋದ್ರಿಂದ ಲೈಟ್ ಕಾಣೋದಿಲ್ಲ, ನೈಟ್ ತುಂಬಾ ಚೆನ್ನಾಗಿರುತ್ತೆ. ಹೌದು ಹೌದು. ಸುನಿ ಮತ್ತೆ HSR ಹೋಟೆಲ್ ನಾಳೆ ಗೋಲ್ಡ್ ಮತ್ತೆ ಡೈಮಂಡ್ ಜ್ಯುವೆಲ್ರಿ ಸೇಲ್ ಇದೆ. ಮತ್ತೆ ನನಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಅದನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾಳೆ ಹೋಗೋಣ. ಎಸ್, ನಮ್ಮ ಜನಗಳಿಗೂ ಗೊತ್ತಾಗಬೇಕು ಏನೆಲ್ಲ ಇದೆ, ನಮ್ಗೆ ಗೊತ್ತಿಲ್ಲದೆ ಏನೆಲ್ಲ ನಡೀತಿದೆ, ಬೇರೆ ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ ಹೇಳಿ. ಎಸ್, ಮತ್ತೆ ಇನ್ನೊಂದು ಏನು ಗೊತ್ತಾ ಸುನಿ, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಹೋಗ್ತಾರೆ ಅವರಿಗೆ ಯಾರಾದರೂ ಒಬ್ಬ ಅದೃಷ್ಟಶಾಲಿಗೆ ಮೊಬೈಲ್ ಫೋನ್ ಕೂಡ ಇದೆ, ಗೊತ್ತಾ? ಎಸ್, ದೇವ್ರ ದರ್ಶನ ಎಲ್ಲ ಆಯಿತು. ಹಾಗೆ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಏನೋ ಒಂಥರ ಮನಸ್ಸಿಗೆ ಸಂತೋಷ. ಕೂತಿದ್ದೀನಿ, ಆಯಿತು ಒಂದು 20 ನಿಮಿಷ ಆಯ್ತು ಕೂತು, ಹಾಗೆ ಕೂತಿದ್ದೀನಿ. ಚೆನ್ನಾಗಿದೆ. ಹಾಗೆ ದೇವಸ್ಥಾನದಿಂದ ಹೊರಗೆ ಬಂದರೆ ಸಾಕಷ್ಟು ಆಟ ಸಾಮಾನುಗಳನ್ನು ಇಟ್ಟಿದ್ದಾರೆ. ಮನೆಗೆ ಬೇಕಾಗಿರೋಂಥ ಪ್ಲಾಸ್ಟಿಕ್ ಐಟಮ್, ಪಾಟ್ಗಳು, ಮತ್ತು ಕಬ್ಬಿನ ಜ್ಯೂಸು, ಕಡಲೆಪುರಿ ಎಲ್ಲವನ್ನೂ ಕೂಡ ಇಟ್ಟಿದ್ದಾರೆ. ಮಕ್ಕಳಿಗೆ ಆಟ ಸಾಮಾನು ಕೂಡ ಇಟ್ಟಿದ್ದಾರೆ. ಸೊ ಇವತ್ತಿನ ಶಿವರಾತ್ರಿ ಹಬ್ಬದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮಗದೊಮ್ಮೆ ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಇವತ್ತಿನ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡುವಂಥ ಸಮಯ ಬಂತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.